ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಮೈಸೂರು ಅರಮನೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಇಂದು ಮಧ್ಯಾಹ್ನ 1 ಗಂಟೆಗೆ ನಂದಿ ಕಂಬಕ್ಕೆ ಪೂಜೆನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಬರ್ತಾ ಇದ್ದಾರೆ. ನಂದಿ ಕಂಬ ಪೂಜೆ ಮಾಡುವ ಸಂದರ್ಭದಲ್ಲಿ ಬರುವಂತಹ ಸಿಎಂ ಹಾಗೂ ಡಿಸಿಎಂ ಅವರಿಗೆ ವಿಶೇಷವಾದಂತಹ ಉಡುಗೊರೆ ಸಿದ್ಧ ಆಗಿದೆ. ಮೈಸೂರಿನ ಕಲಾವಿದರಾದಂತಹ ರಾಜೇಶ್ ಅವರು ಈ ಒಂದು ಉಡುಗೊರೆ ಸಿದ್ಧ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯವರ ಮನೆ ದೇವರು ಸಿದ್ದರಾಮೇಶ್ವರ ವಿಗ್ರಹ ಜೊತೆಗೆ ಡಿಸಿಎಂ ಅವರ ಮನೆ ದೇವರು ಕೆಂಕೇರಮ್ಮನ ಒಂದು ವಿಗ್ರಹವನ್ನು ಕೊಡೋದಕ್ಕೆ ರಾಜೇಶ್ ಅವರು ಸಾಕಷ್ಟು ಶ್ರಮವನ್ನು ಹಾಕಿ ಆ ಒಂದು ಮಂಟಪದ ಮೇಲೆ ಕುಳಿತಿರುವಂತಹ ವಿಗ್ರಹವನ್ನು ಕೊಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ವಿಶೇಷ ಅಂದ್ರೆ ಮೈಸೂರು ಅಂತಂದ್ರೆ ಸಾಕಷ್ಟು ವೃತ್ತಗಳಿಂದ ಕೂಡಿರುವಂತಹ ನಗರ ಆಗಿದೆ. ಸೊ ಹೀಗಾಗಿ ಸಿದ್ದರಾಮೇಶ್ವರರನ್ನ ಮಂಟಪದ ಒಳಗೆ ಕೂರಿಸಿ ರುದ್ರಾಕ್ಷಿ ಮಳೆಯನ್ನ ಸಿದ್ದರಾಮೇಶ್ವರರಿಗೆ ಹಾಕಲಾಗಿದೆ. ಸಿದ್ದರಾಮಯ್ಯನವರು ಪ್ರತಿ ಬಾರಿ ಹುಟ್ಟೂರಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ಸಿದ್ದರಾಮೇಶ್ವರರಿಗೆ ಪೂಜೆ ಸಲ್ಲಿಸ್ತಾರೆ. ಅವರ ಕುಟುಂಬದೆಲ್ಲರೂ ಕೂಡ ಸಿದ್ದರಾಮೇಶ್ವರರಿಗೆ ಸಾಕಷ್ಟು ನಂಬಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಿಎಂ ಅವರಿಗೆ ಈ ಬಾರಿ ಈ ಒಂದು ಉಡುಗೊರೆ ಕೊಡೋದಕ್ಕೆ ಕಲಾವಿದ ರಾಜೇಶ್ ಅವರು ಕೂಡ ಈ ರೀತಿಯಾದಂತಹ ಒಂದು ವಿಗ್ರಹ ಸಿದ್ಧಪಡಿಸಿದ್ದಾರೆ. ಪಂಚಲೋಹದಿಂದ ಕೂಡಿರುವಂತಹ ವಿಗ್ರಹ ಇದಾಗಿದೆ. ಸುತ್ತಲೂ 4 ಮಂಟಪದ ಮೇಲ್ಗಡೆ ಕೂಡ ಕೆಂಪು ಬಣ್ಣದ ಮಡಿಗಳನ್ನು ಹಾಕಲಾಗಿದೆ. ಜೊತೆಗೆ 4 ಭಾಗಗಳಲ್ಲೂ ಕೂಡ ಪಂಚಲೋಹದ ಗಂಟೆಯನ್ನು ಹಾಕಲಾಗಿದೆ. ಮೇಲಿರುವಂತಹ ಏನು ಗೋಪುರ ಇರಬಹುದು ಪ್ರತಿಯೊಂದು ಕೂಡ ಪಂಚಲೋಹದಿಂದ ಕೂಡಿರುವಂತಹ ಈ ಒಂದು ಏನೋ ಸಿದ್ದರಾಮೇಶ್ವರ ವಿಗ್ರಹವನ್ನ ಸಿದ್ದರಾಮಯ್ಯವರಿಗೆ ಕೊಡ್ತಾ ಇರುವಂತದ್ದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಅವರ ಮನೆ ದೇವರಾದಂತಹ ಕೆಂಕೇರಮ್ಮನ ಒಂದು ಮೂರ್ತಿಯನ್ನು ಕೂಡ ಅವರಿಗೆ ಉಡುಗೊರೆಗೆ ಕೊಡ್ತಾರೆ. ನಂದಿ ಕಂಬಕ್ಕೆ ಪೂಜೆ ಮಾಡಿದ ನಂತರದಲ್ಲಿ ಅವರಿಗೆ ಪ್ರತಿಯೊಬ್ಬ ಯಾರೋ ಸಿಎಂ ಇರ್ಬೋದು ಡಿಸಿಎಂ ಇರ್ಬೋದು ರಾಜೇಶ್ ಅವರು ಈ ಒಂದು ಮೂರ್ತಿಯನ್ನು ಉಡುಗೊರೆ ಕೊಡುವಂತದ್ದು. ಕೆಂಕೇರಮ್ಮನಿಗೂ ಕೂಡ ಮಂಟಪದ ಒಳಗೆ ಕೆಂಕೇರಮ್ಮನ ಒಂದು ವಿಗ್ರಹವನ್ನ ಇಟ್ಟು ಸುತ್ತಲೂ ಕೂಡ ಮಡಿಗಳಿಂದ ಮಾಡಿದ್ದಾರೆ. ಜೊತೆಗೆ ಗಂಟೆಗಳನ್ನು ಹಾಕಲಾಗಿದೆ. ಗೋಪುರ ಕೂಡ ಇದೆ. ಅಂದ್ರೆ ಪಂಚಲೋಹದಿಂದ ಕೂಡಿರುವಂತಹ ಈ ಒಂದು ವಿಗ್ರಹವನ್ನ ಪ್ರತಿ ಬಾರಿಯೂ ಕೂಡ ಸಿಎಂ ಡಿಸಿಎಂ ಇರುವ ಯಾರೇ ನಂದಿ ಕಂಬ ಮೂಲ ಉದ್ಘಾಟನೆ ಮಾಡಕ್ ಬರ್ತಾರೆ ಅವರಿಗೆ ಕಲಾವಿದ ರಾಜೇಶ್ ಅವರು ಒಂದು ಪ್ರತಿ ಬಾರಿ ಕೂಡ ವಿಶೇಷವಾದಂತಹ ಉಡುಗೊರೆ ಕೊಡ್ತಾ ಬರ್ತಾ ಇದ್ರು. ಈಗ ಈ ಉಡುಗೊರೆ ಯಾವಾಗ ಸಿದ್ಧ ಆಯ್ತು ಇದ್ರ ಬಗ್ಗೆ ಮಾತಾಡೋದ್ರ ಜೊತೆಗೆ ರಾಜೇಶ್ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ದಸರಾ ಉದ್ಘಾಟನೆ ಆಗ್ತಿದೆ ಸರ್ ಇವತ್ತು. ಇದನ್ನೇ ಕೊಡ್ಬೇಕಂತ ಯಾಕೆ ಅನಿಸ್ತು ಸರ್ ನಿಮ್ಗೆ? ಸರ್, ಈಗ ಪ್ರತಿ ವರ್ಷ ಮಾಡ್ಕೊ ಬಂದಿರೋದ್ರಿಂದ ಏನಾರು ಒಂದು ವಿಶೇಷತೆ ಕೊಟ್ಕೊಂಡು ಬರ್ತಾ ಇದೆ. ಈ ಸಲ ಏನು ಅಂತಂದ್ರೆ ಮನೆ ದೇವ್ರನ್ನೇ ಕೊಡೋಣ ಅನ್ಕೊಂಡು ಮಾಡ್ಕೊಂಡು ಮನೆ ದೇವ್ರು ಕೊಟ್ಟಾಗ ಅದಕ್ಕೊಂದು ಮಂಟಪ ರೀತಿ ಮಾಡಿ ದೇವ್ರ ಮನೇಲಿ ಇಟ್ಕೊಳ್ಳಿ. ಈಗ ಬೇರೆ ಕಡೆ ಇಡೋ ಬದಲು ದೇವ್ರ ಮನೆ ಇಟ್ಕೊಂಡಾಗ ಒಂದ್ ಸ್ವಲ್ಪ ಗುರುತಿಸ್ಕೊಂಡು ಪೂಜೆ ಗೀಜೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಏನೆಲ್ಲ ಯಾವ್ದು ರೀತಿ ಮಾಡಿರುವಂತದ್ದು, ಜೊತೆಗೆ ವಿಗ್ರಹಗಳನ್ನ ಯಾವ್ದು ಹೆಸರು ಸರ್? ಸರ್, ಸಿಎಂ ಸಿದ್ದರಾಮಯ್ಯನವರಿಗೆ ಸಿದ್ದರಾಮೇಶ್ವರ ಮಾಡಿದೀನಿ. ಪೂರ್ತಿ ಇದು ಪಂಚಲೋಹದಲ್ಲಿ. ಅದ್ರ ಮೇಲ್ಗಡೆ ಮಂಟಪ ಬಂದು ಅದು ಪೂರ್ತಿ ಪಂಚಲೋಹ ಶೀಟ್ ಅಲ್ಲೇ ಮಾಡಿದೀನಿ. ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಂಕೇರಮ್ಮ ಅಂತ ಕನಕಪುರ ತಾಲೂಕು, ಅವ್ರದ್ದು ಗೊತ್ತಿರಲಿಲ್ಲ. ಆಮೇಲೆ ಯಾರನ್ನೋ ತಿಳ್ಕೊಂಡು ಈ ತರ ಕೆಂಕೇರಮ್ಮ ಅದನ್ನು ಫೋಟೋ ತಗೊಂಡು ಅದ್ರಲ್ಲಿ ಏನ್ ಮೂರ್ತಿ ಇದೆ, ಆ ಗರ್ಭಗುಡಿ ಒಳಗಡೆ ಮೂರ್ತಿ ಏನಿದೆ ಅದೇ ತರ ಆಯುಧಗಳು ಎಲ್ಲಾನು ತಯಾರು ಮಾಡ್ಕೊಂಡು ಅದನ್ನು ಪಂಚಲೋಹದಲ್ಲೇ ಮಾಡಿದ್ದೀನಿ. ಎಷ್ಟು ದಿನ ತಗೊಂಡು ಸೆಟ್ ಮಾಡೋದಕ್ಕೆ? 15 ದಿನ ತಗೊಂಡಿದ್ದೀನಿ. ಇದು ಪ್ರತಿ ಬಾರಿಯೂ ಕೂಡ ಒಂದೊಂದು ವಿಶೇಷವಾದ ಉಡುಗೊರೆ ಕೊಡ್ತಾ ಇದ್ದೀರಿ ಸರ್. ಈ ಬಾರಿ ಇದಲ್ಲೇ ಕೊಡಬೇಕು ಅಂತ ಯಾಕೆ ಅನಿಸ್ತು ಸರ್ ಅಂತ? ಅದೇ ಒಂದು ಪ್ರತಿ ವರ್ಷ ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ಒಂದು ಗುರುತು ಮೈಸೂರು ಕಲ್ಚರ್ ಏನು ಅನ್ನೋದನ್ನ ಗುರುತಿಸ್ತಾ ಇಲ್ಲ. ನಮ್ಮ ನಿಟ್ಟಿನಲ್ಲಿ ಗುರುತಿಸ್ಲಿ, ಇದೊಂದ್ ಸ್ವಲ್ಪ ಅಟ್ರಾಕ್ಷನ್ ಆಗೋದ್ರೆ ಎದುರುಗಡೆ ನೋಡಿದಾಗ ಒಂದ್ ಸ್ವಲ್ಪ ಈ ತರ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ಅನ್ನೋದು ನಿಟ್ಟಿನಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ಪ್ರತಿ ಬಾರಿ ಎಲ್ಲರೂ ಕೂಡ ಫೋಟೋ ಕೊಡುವಂತದ್ದು, ಮರದ ಫೋಟೋ ಕೊಡುವಂತದ್ದು ಆ ರೀತಿ ಮಾಡ್ತಾ ಇದ್ರು. ನೀವು ಪಂಚಲೋಹದಲ್ಲಿ ಮಾಡ್ತಾ ಇರುವಂತದ್ದು. ಹೌದು ಸರ್, ಅದೇ ಹೇಳಿದ್ನಲ್ಲ, ಈಗ ಸೋಕೇಸಲ್ಲಿ ಇಡೋ ಬದಲು ಇದನ್ನ ಒಂದು ಪೂಜೆ ರೀತಿಯಲ್ಲಿ ಮಾಡಿದಾಗ ಇದಕ್ಕೊಂದು ನಮ್ಗೂ ಒಂಥರ ಖುಷಿ ಆಗುತ್ತೆ. ಅವ್ರಿಗೂ ಒಂದು ಮನೆ ದೇವ್ರು ಕೊಟ್ಟಿದ್ದಾರೆ, ಒಂದು ಅವನಿದ್ರೆ ಅವ್ರಿಗೆ ಗೊತ್ತಿರಲ್ಲ ನಾವೇನ್ ಕೊಡ್ತಿದೀನಿ ಏನ್ ಕೊಡ್ತಾ ಇದೀನಿ ಅಂತಾನೂ ಗೊತ್ತಿರಲ್ಲ. ಒಂದು ಉಡುಗೊರೆ ಅನ್ನೋದಕ್ಕಿಂತ ಒಂದು ಪೂಜೆ ಮಾಡೋದಕ್ಕಾದ್ರೂ ಒಂದು ಮೂರ್ತಿ ಕೊಟ್ಟಾಗ ನನ್ನ ನೆನಪಿಸ್ಕೋತಾರೆ, ಒಂದು ಕಲೆಯನ್ನು ಗುರುತಿಸ್ಲಿ ಅನ್ನೋ ನಿಟ್ಟಲ್ಲಿ ನಾನು ಮಾಡಿದ್ದೀನಿ. ಇದೀಗ ಜಿಲ್ಲಾಡಳಿತ ಕ್ಲಿಯರೆನ್ಸ್ ಆಗಿದೆ ಹೇಗೆ ಸರ್ ಅಂತ? ಸರ್, ಜಿಲ್ಲಾಡಳಿತದಿಂದ ಕ್ಲಿಯರೆನ್ಸ್ ಆಗಿಲ್ಲ. ಏನು ಅಂತಾರೆ ನಮ್ಮ ಕಲ್ಚರ್ ಪೂಜೆ ಟೈಮಲ್ಲಿ ನಂದೇನೋ ಒಂದು ಹೇಳಿದ್ನಲ್ಲ ಗುರುತಿಸ್ಕೋಬೇಕು, ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಮಾಡ್ಕೊಂಡು ಬಂದಿದ್ದೀನಿ ಸರ್. ಪ್ರತಿ ಬಾರಿ ಕೂಡ ಪೂಜೆಗಳು ನಂದಿಕಮ್ಮ ಪೂಜೆಗೆ ಹೋಗ್ತಾರಲ್ಲ ಸರ್? ಹೌದು ಸರ್, ಪ್ರತಿ ಬಾರಿ ನಮ್ಮ ಈಗ ನಾನು 6ನೇ ತಲೆ, ನಮ್ಮ ತಾತ ಆಗ್ಲಿ ನಮ್ಮ ಅಪ್ಪ ಆಗ್ಲಿ ಎಲ್ಲ ಬಸ್ಸಿಂದ ಹಿಡ್ಕೊಂಡ್ ಬಂದಾಗ ನಂದಿಕಮ್ಮದ ಪೂಜೆಗೆ ಪೂರ್ಣಕಂಬ ಸಮೇತ ಹಿಡ್ಕೊಂಡು ಸಿಎಂ ಅವ್ರನ್ನ ಕರ್ಕೊಂಡ್ಬಂದು ಸ್ಥಾನಕ್ಕೆ ನಂದಿಕಮ್ಮ ಪೂಜೆ ಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾ ಇದೆ. ಆ ಟೈಮಲ್ಲಿ ನಮ್ದೇನಾರ ಗುರುತಿಸ್ಕೋಬೇಕು, ಮೈಸೂರಿನಲ್ಲಿ ಕಲೆನ್ ಗುರುತಿಸ್ಬೇಕು ಅನ್ನೋದು ನಿಟ್ಟಲ್ಲಿ ಈ ತರ ಕೊಟ್ಕೊಂಡು ಬಂದಿದ್ದೀನಿ ಸರ್. ಇದಿಷ್ಟು ಕಲಾವಿದ ರಾಜೇಶ್ ಅವರ ಮಾತುಗಳು. ಪ್ರತಿ ವರ್ಷವೂ ಕೂಡ ವಿಶೇಷವಾದಂತಹ ಉಡುಗೊರೆ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಅವರ ಮನೆ ದೇವರೆಲ್ಲ ಕೊಡಬೇಕು, ಜೊತೆಗೆ ಅವರು ಮನೆಯಲ್ಲಿ ಇಟ್ಟು ಇದನ್ನ ಪೂಜೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ದೇವರ ಮನೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ
ಈ ಒಂದು ವಿಗ್ರಹವನ್ನು ಅವರಿಗೆ ಉಡುಗೊರೆಗೆ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪುಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಮೈಸೂರು ಅರಮನೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಇಂದು ಮಧ್ಯಾಹ್ನ 1 ಗಂಟೆಗೆ ನಂದಿ ಕಂಬಕ್ಕೆ ಪೂಜೆನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಬರ್ತಾ ಇದ್ದಾರೆ. ನಂದಿ ಕಂಬ ಪೂಜೆ ಮಾಡುವ ಸಂದರ್ಭದಲ್ಲಿ ಬರುವಂತಹ ಸಿಎಂ ಹಾಗೂ ಡಿಸಿಎಂ ಅವರಿಗೆ ವಿಶೇಷವಾದಂತಹ ಉಡುಗೊರೆ ಸಿದ್ಧ ಆಗಿದೆ. ಮೈಸೂರಿನ ಕಲಾವಿದರಾದಂತಹ ರಾಜೇಶ್ ಅವರು ಈ ಒಂದು ಉಡುಗೊರೆ ಸಿದ್ಧ ಮಾಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯವರ ಮನೆ ದೇವರು ಸಿದ್ದರಾಮೇಶ್ವರ ವಿಗ್ರಹ ಜೊತೆಗೆ ಡಿಸಿಎಂ ಅವರ ಮನೆ ದೇವರು ಕೆಂಕೇರಮ್ಮನ ಒಂದು ವಿಗ್ರಹವನ್ನು ಕೊಡೋದಕ್ಕೆ ರಾಜೇಶ್ ಅವರು ಸಾಕಷ್ಟು ಶ್ರಮನ ಹಾಕಿ ಆ ಒಂದು ಮಂಟಪದ ಮೇಲೆ ಕುಳಿತಿರುವಂತಹ ವಿಗ್ರಹವನ್ನು ಕೊಡ್ತಾ ಇದ್ದಾರೆ. ದೃಶ್ಯ ಗಮನಿಸ್ತಾ ಇರಬಹುದು. ವಿಶೇಷ ಅಂದ್ರೆ ಮೈಸೂರು ಅಂತಂದ್ರೆ ಸಾಕಷ್ಟು ವೃತ್ತಗಳಿಂದ ಕೂಡಿರುವಂತಹ ನಗರ ಆಗಿದೆ. ಸೊ ಹೀಗಾಗಿ ಸಿದ್ದರಾಮೇಶ್ವರರನ್ನ ಮಂಟಪದ ಒಳಗೆ ಕೂರಿಸಿ ರುದ್ರಾಕ್ಷಿ ಮಳೆಯನ್ನ ಸಿದ್ದರಾಮೇಶ್ವರರಿಗೆ ಹಾಕಲಾಗಿದೆ. ಸಿದ್ದರಾಮಯ್ಯನವರು ಪ್ರತಿ ಬಾರಿ ಹುಟ್ಟೂರಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ಸಿದ್ದರಾಮೇಶ್ವರರಿಗೆ ಪೂಜೆ ಸಲ್ಲಿಸ್ತಾರೆ. ಅವರ ಕುಟುಂಬದಲ್ಲರೂ ಕೂಡ ಸಿದ್ದರಾಮೇಶ್ವರರಿಗೆ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಸಿಎಂ ಅವರಿಗೆ ಈ ಬಾರಿ ಈ ಒಂದು ಉಡುಗೊರೆ ಕೊಡೋದಕ್ಕೆ ಕಲಾವಿದ ರಾಜೇಶ್ ಅವರು ಕೂಡ ಈ ರೀತಿಯಾದಂತಹ ಒಂದು ವಿಗ್ರಹವನ್ನು ಸಿದ್ಧಪಡಿಸಿದ್ದಾರೆ. ಪಂಚಲೋಹದಿಂದ ಕೂಡಿರುವಂತಹ ವಿಗ್ರಹ ಇದಾಗಿದೆ. ಸುತ್ತಲೂ 4 ಮಂಟಪದ ಮೇಲ್ಗಡೆ ಕೂಡ ಕೆಂಪು ಬಣ್ಣದ ಮಡಿಗಳನ್ನು ಹಾಕಲಾಗಿದೆ. ಜೊತೆಗೆ 4 ಭಾಗಗಳಲ್ಲೂ ಕೂಡ ಪಂಚಲೋಹದ ಗಂಟೆಯನ್ನು ಹಾಕಲಾಗಿದೆ. ಮೇಲಿರುವಂತಹ ಏನೋ ಗೋಪುರ ಇರಬಹುದು, ಪ್ರತಿಯೊಂದು ಕೂಡ ಪಂಚಲೋಹದಿಂದ ಕೂಡಿರುವಂತಹ ಈ ಒಂದು ಏನೋ ಸಿದ್ದರಾಮೇಶ್ವರ ವಿಗ್ರಹವನ್ನ ಸಿದ್ದರಾಮಯ್ಯವರಿಗೆ ಕೊಡ್ತಾ ಇರುವಂತದ್ದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅವರ ಮನೆ ದೇವರಾದಂತಹ ಕೆಂಕೇರಮ್ಮನ ಒಂದು ಮೂರ್ತಿಯನ್ನು ಕೂಡ ಅವರಿಗೆ ಉಡುಗೊರೆಗೆ ಕೊಡ್ತಾರೆ. ನಂದಿ ಕಂಬಕ್ಕೆ ಪೂಜೆ ಮಾಡಿದ ನಂತರದಲ್ಲಿ ಅವರಿಗೆ ಪ್ರತಿಯೊಬ್ಬ ಯಾರು ಸಿಎಂ ಇರ್ಬೋದು, ಡಿಸಿಎಂ ಇರ್ಬೋದು, ರಾಜೇಶ್ ಅವರು ಈ ಒಂದು ಮೂರ್ತಿಯನ್ನು ಉಡುಗೊರೆ ಕೊಡುವಂತದ್ದು. ಕೆಂಕೇರಮ್ಮನಿಗೂ ಕೂಡ ಮಂಟಪದ ಒಳಗೆ ಕೆಂಕೇರಮ್ಮನ ಒಂದು ವಿಗ್ರಹವನ್ನ ಇಟ್ಟು ಸುತ್ತಲೂ ಕೂಡ ಮಣಿಗಳಿಂದ ಮಾಡಿದ್ದಾರೆ. ಜೊತೆಗೆ ಗಂಟೆಗಳನ್ನು ಹಾಕಲಾಗಿದೆ. ಗೋಪುರ ಕೂಡ ಇದೆ. ಅಂದ್ರೆ ಪಂಚಲೋಹದಿಂದ ಕೂಡಿರುವಂತಹ ಈ ಒಂದು ವಿಗ್ರಹವನ್ನ ಪ್ರತಿ ಬಾರಿಯೂ ಕೂಡ ಸಿಎಂ ಡಿಸಿಎಂ ಇರುವ ಯಾರೇ ನಂದಿ ಕಂಬ ಮೂಲ ಉದ್ಘಾಟನೆ ಮಾಡಕ್ ಬರ್ತಾರೆ ಅವರಿಗೆ ಕಲಾವಿದ ರಾಜೇಶ್ ಅವರು ಒಂದು ಪ್ರತಿ ಬಾರಿ ಕೂಡ ವಿಶೇಷವಾದಂತಹ ಉಡುಗೊರೆ ಕೊಡ್ತಾ ಬರ್ತಾ ಇದ್ರು. ಈಗ ಈ ಉಡುಗೊರೆ ಯಾವಾಗ ಸಿದ್ಧ ಆಯ್ತು, ಇದ್ರ ಬಗ್ಗೆ ಮಾತಾಡೋದ್ರ ಜೊತೆಗೆ ರಾಜೇಶ್ ಅವರ ಮಾತಾಡ್ತಾ ಹೋಗ್ತೀರಿ. ಸರ್, ದಸರಾ ಉದ್ಘಾಟನೆ ಆಗ್ತದೆ ಸರ್ ಇವತ್ತು. ಇದನ್ನೇ ಕೊಡ್ಬೇಕಂತ ಯಾಕೆ ಅನಿಸುತ್ತೆ ಸರ್ ನಿಮ್ಗೆ? ಸರ್, ಈಗ ಪ್ರತಿ ವರ್ಷ ಮಾಡ್ಕೊ ಬಂದಿರೋದ್ರಿಂದ ಏನಾರು ಒಂದು ವಿಶೇಷತೆ ಕೊಟ್ಕೊಂಡು ಬರ್ತಾ ಇದೆ. ಈ ಸಲ ಏನು ಅಂತಂದ್ರೆ ಮನೆ ದೇವ್ರನ್ನೇ ಕೊಡೋಣ ಅನ್ಕೊಂಡು ಮಾಡ್ಕೊಂಡು ಮನೆ ದೇವ್ರು ಕೊಟ್ಟಾಗ ಅದಕ್ಕೊಂದು ಮಂಟಪ ರೀತಿ ಮಾಡಿ ದೇವ್ರ ಮನೇಲಿ ಇಟ್ಕೊಳ್ಳಿ. ಈಗ ಬೇರೆ ಕಡೆ ಇಡೋ ಬದಲು ದೇವ್ರ ಮನೆ ಇಟ್ಕೊಂಡಾಗ ಒಂದ್ ಸ್ವಲ್ಪ ಗುರುತಿಸ್ಕೊಂಡು ಪೂಜೆ ಗೀಜೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಏನೆಲ್ಲ ಯಾವ್ದು ರೀತಿ ಮಾಡಿರುವಂತದ್ದು, ಜೊತೆಗೆ ವಿಗ್ರಹಗಳನ್ನ ಯಾವ್ದು ಹೆಸರು ಸರ್? ಸರ್, ಸಿಎಂ ಸಿದ್ದರಾಮಯ್ಯನವರಿಗೆ ಸಿದ್ದರಾಮೇಶ್ವರ ಮಾಡಿದ್ದೀನಿ. ಪೂರ್ತಿ ಇದು ಪಂಚಲೋಹದಲ್ಲಿ. ಅದ್ರ ಮೇಲ್ಗಡೆ ಮಂಟಪ ಬಂದು ಅದು ಪೂರ್ತಿ ಪಂಚಲೋಹ ಶೀಟ್ ಅಲ್ಲೇ ಮಾಡಿದ್ದೀನಿ. ಇನ್ನೊಂದು ಡಿಕೆ ಶಿವಕುಮಾರ್ ಅವ್ರಿಗೆ ಕೆಂಕೇರಮ್ಮ ಅಂತ ಕನಕಪುರ ತಾಲೂಕು, ಅವ್ರದ್ದು ಗೊತ್ತಿರಲಿಲ್ಲ. ಆಮೇಲೆ ಯಾರನ್ನೋ ತಿಳ್ಕೊಂಡು ಈ ತರ ಕೆಂಕೇರಮ್ಮ ಅದನ್ನು ಫೋಟೋ ತಗೊಂಡು ಅದ್ರಲ್ಲಿ ಏನ್ ಮೂರ್ತಿ ಇದೆ, ಆ ಗರ್ಭಗುಡಿ ಒಳಗಡೆ ಮೂರ್ತಿ ಏನಿದೆ ಅದೇ ತರ ಆಯುಧಗಳು ಎಲ್ಲಾನು ತಯಾರು ಮಾಡ್ಕೊಂಡು ಅದನ್ನು ಪಂಚಲೋಹದಲ್ಲೇ ಮಾಡಿದ್ದೀನಿ. ಎಷ್ಟು ದಿನ ತಗೊಂಡು ಸೆಟ್ ಮಾಡೋದಕ್ಕೆ ಅಂತ? 15 ದಿನ ತಗೊಂಡಿದ್ದೀನಿ. ಇದು ಪ್ರತಿ ಬಾರಿಯೂ ಕೂಡ ಒಂದೊಂದು ವಿಶೇಷವಾದಂತಹ ಉಡುಗೊರೆ ಕೊಡ್ತಾ ಇದ್ದೀರಿ ಸರ್. ಈ ಬಾರಿ ಇದಲ್ಲೇ ಕೊಡಬೇಕು ಅಂತ ಯಾಕೆ ಅನಿಸ್ತು ಸರ್ ಅಂತ? ಅದೇ ಒಂದು ಪ್ರತಿ ವರ್ಷ ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ಒಂದು ಗುರುತು ಮೈಸೂರು ಕಲ್ಚರ್ ಏನು ಅನ್ನೋದನ್ನ ಗುರುತಿಸ್ತಾ ಇಲ್ಲ. ನಮ್ಮ ನಿಟ್ಟಿನಲ್ಲಿ ಗುರುತಿಸ್ಲಿ, ಇದೊಂದ್ ಸ್ವಲ್ಪ ಅಟ್ರಾಕ್ಷನ್ ಆಗಾದ್ರೆ ಎದುರುಗಡೆ ನೋಡಿದಾಗ ಒಂದ್ ಸ್ವಲ್ಪ ಈ ತರ ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ಅನ್ನೋದು ನಿಟ್ಟಿನಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ಪ್ರತಿ ಬಾರಿ ಎಲ್ಲರೂ ಕೂಡ ಫೋಟೋ ಕೊಡುವಂತದ್ದು, ಮರದ ಫೋಟೋ ಕೊಡುವಂತದ್ದು ಆ ರೀತಿ ಮಾಡ್ತಾ ಇದ್ರು. ನೀವು ಪಂಚಲೋಹದಲ್ಲಿ ಮಾಡ್ತಾ ಇರುವಂತದ್ದು. ಹೌದು ಸರ್, ಅದೇ ಹೇಳಿದ್ನಲ್ಲ, ಈಗ ಸೋಕೇಸಲ್ಲಿ ಇಡೋ ಬದಲು ಇದನ್ನ ಒಂದು ಪೂಜೆ ರೀತಿಲಿ ಮಾಡಿದಾಗ ಇದಕ್ಕೊಂದು ನಮ್ಗೂ ಒಂಥರ ಖುಷಿ ಆಗುತ್ತೆ. ಅವ್ರಿಗೂ ಒಂದು ಮನೆ ದೇವ್ರು ಕೊಟ್ಟಿದ್ದಾರೆ, ಒಂದು ಅವನಿದ್ರೆ ಅವ್ರಿಗೆ ಗೊತ್ತಿರಲ್ಲ ನಾವೇನ್ ಕೊಡ್ತಿದೀನಿ ಏನ್ ಕೊಡ್ತಾ ಇದೀನಿ ಅಂತಾನೂ ಗೊತ್ತಿರಲ್ಲ. ಒಂದು ಉಡುಗೊರೆ ಅನ್ನೋದಕ್ಕಿಂತ ಒಂದು ಪೂಜೆ ಮಾಡೋದಕ್ಕಾದ್ರೂ ಒಂದು ಮೂರ್ತಿ ಕೊಟ್ಟಾಗ ನನ್ನ ನೆನಪಿಸ್ಕೋತಾರೆ, ಒಂದು ಕಲ್ಯಾಣ ಗುರುತಿಸ್ಲಿ ಅನ್ನೋ ನಿಟ್ಟಲ್ಲಿ ನಾನು ಮಾಡಿದ್ದೀನಿ. ಇದೀಗ ಜಿಲ್ಲಾಡಳಿತ ಕ್ಲಿಯರೆನ್ಸ್ ಆಗಿದೆ ಹೇಗೆ ಸರ್ ಅಂತ? ಸರ್, ಜಿಲ್ಲಾಡಳಿತದಿಂದ ಕ್ಲಿಯರೆನ್ಸ್ ಆಗಿಲ್ಲ. ಏನು ಅಂತಾರೆ ನಮ್ಮ ಕಲ್ಚರ್ ಪೂಜೆ ಟೈಮಲ್ಲಿ ನಂದೇನೋ ಒಂದು ಹೇಳಿದ್ನಲ್ಲ ಗುರುತಿಸ್ಕೋಬೇಕು, ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅಂತ ಮಾಡ್ಕೊಂಡು ಬಂದಿದ್ದೀನಿ ಸರ್. ಪ್ರತಿ ಬಾರಿ ಕೂಡ ಪೂಜೆಗಳು ನಂದಿಕಮ್ಮ ಪೂಜೆಗೆ ಹೋಗ್ತಾರಲ್ಲ ಸರ್? ಹೌದು ಸರ್, ಪ್ರತಿ ಬಾರಿ ನಮ್ಮ ಈಗ ನಾನು 6ನೇ ತಲೆ, ನಮ್ಮ ತಾತ ಆಗ್ಲಿ ನಮ್ಮ ಅಪ್ಪ ಆಗ್ಲಿ ಎಲ್ಲ ಬಸ್ಸಿಂದ ಹಿಡ್ಕೊಂಡ್ ಬಂದಾಗ ನಂದಿಕಮ್ಮದ ಪೂಜೆಗೆ ಪೂರ್ಣಕಂಬ ಸಮೇತ ಹಿಡ್ಕೊಂಡು ಸಿಎಂ ಅವ್ರನ್ನ ಕರ್ಕೊಬಂದು ಸ್ಥಾನಕ್ಕೆ ನಂದಿಕಮ್ಮ ಪೂಜೆ ಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ. ಆ ಟೈಮಲ್ಲಿ ನಮ್ದು ಏನಾರು ಗುರುತಿಸ್ಕೋಬೇಕು, ಮೈಸೂರಿನಲ್ಲಿ ಕಲ್ಯಾಣ ಗುರುತಿಸ್ಬೇಕು ಅನ್ನೋದು ನಿಟ್ಟಲ್ಲಿ ಈ ತರ ಕೊಟ್ಕೊಂಡು ಬಂದಿದ್ದೀನಿ ಸರ್. ಇದಿಷ್ಟು ಕಲಾವಿದ ರಾಜೇಶ್ ಅವರ ಮಾತುಗಳು. ಪ್ರತಿ ವರ್ಷವೂ ಕೂಡ ವಿಶೇಷವಾದಂತಹ ಉಡುಗೊರೆ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ
ಅವರ ಮನೆ ದೇವರನ್ನ ಕೊಡಬೇಕು, ಜೊತೆಗೆ ಅವರು ಮನೆಯಲ್ಲಿ ಇಟ್ಟು ಇದನ್ನ ಪೂಜೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ದೇವರ ಮನೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಗ್ರಹವನ್ನು ಅವರಿಗೆ ಉಡುಗೊರೆ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.